ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಸ್ನೇಹ ಟಾಕ್ಸ್ ಕನ್ನಡ. ನಾನಿವತ್ತು ಬಂಡೆಮಕ್ಕಳಮ್ಮ ಟೆಂಪಲ್ಗೆ ಬಂದಿದ್ದೀನಿ. ಇವತ್ತು ನಾನು ಕೇಳೋ ಕ್ವಶನ್ಸ್ಗೆ ನಮ್ಮ ಜನ ಯಾವ ಥರ ಆನ್ಸರ್ ಮಾಡ್ತಾರೆ ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಯ್ ಆಂಟಿ, ನಾನು ಸ್ನೇಹ ಅಂತ. ನಿಮಗೆ ಅಕಸ್ಮಾತ್ ದೇವ್ರು ಬಂದು 1 crore ಕೊಟ್ಟರೆ ಏನು ಮಾಡ್ತೀರಾ? 1 ಕೋಟಿ ಕೊಟ್ಟರೆ ಏನು ಮಾಡ್ತೀರಾ? 1 ಕೋಟಿ ಕೊಟ್ರೇನಾ? ಏನು ಮಾಡೋಣ, ನನ್ನ ಮಗನ ಓದಿಸ್ಬೇಕಂತ ಆಸೆ. ಈ ದೇವಸ್ಥಾನದಲ್ಲಿ ನಿಮಗೇನು ವಿಶೇಷ ಅನಿಸುತ್ತೆ? ಅಯ್ಯಮ್ಮ ಬಂದಿದ್ದು ಏನೋ ಒಂಥರ ನೆಮ್ಮದಿ. ಇಲ್ಲಿಗೆ ಬಂದರೆ ಇದು 5ನೇ ಸಲ ಬರ್ತಾ ಇರೋದು ನೀವು. ಏನೋ ಒಂಥರ ನೆಮ್ಮದಿ. ಏನೇನು ಬದಲಾವಣೆ ಆಗಿದೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ? ನಿಮ್ಮ ಲೈಫಲ್ಲಿ ಏನೇನು ಬದಲಾವಣೆ ಆಗಿದೆ? ಆಗಿದೆ, ತುಂಬಾ ಆಗಿದೆ. ತುಂಬ ಆಗಿದೆಯಾ? ಆಗಿದೆ. ಜನಕ್ಕೆ ಏನು ಒಪಿನಿಯನ್ ಹೇಳ್ತೀರಾ ಈ ದೇವಸ್ಥಾನದ ಬಗ್ಗೆ? ಎಲ್ಲರೂ ಬನ್ನಿ, ಅಮ್ಮನವ್ರು ನೋಡಿ. ಅಮ್ಮನವ್ರು ಏನಾದರೂ ವಿಶೇಷ ಪೂಜೆ ನಡೆಯುತ್ತೆ ದೇವಸ್ಥಾನದಲ್ಲಿ. ಅಂದ್ಕೊಂಡಿದ್ದು ಅಮ್ಮ ಕೊಟ್ಟೆ ಕೊಡ್ತಾಳೆ. ಓಕೆ ಆಂಟಿ, ಥ್ಯಾಂಕ್ ಯು. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ದೇವ್ರ ಹತ್ರ ವಾಟ್ಸಪ್ ಇದ್ದಿದ್ರೆ ನೀವು ಏನಂತ ಮೆಸೇಜ್ ಹಾಕ್ತಿದ್ರಿ? ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತ ಮೆಸೇಜ್ ಮಾಡ್ತೀನಿ. ಏನು ಡ್ರೀಮ್ಸ್ ಇಟ್ಕೊಂಡಿದ್ದೀರಾ? ನಾನು ಸಿವಿಲ್ ಸರ್ವಿಸ್ ಪ್ರಿಪೇರ್ ಆಗ್ತಾ ಇದ್ದೀನಿ, ಅದನ್ನು ಕ್ಲಿಯರ್ ಆಗಬೇಕು ಅಂತ. ಓಕೆ, ಆಲ್ ದ ಬೆಸ್ಟ್. ನೆಕ್ಸ್ಟ್ ದೇವ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆದರೆ ಏನು ಕ್ವಶನ್ ಕೇಳ್ತೀರಾ? ಕ್ವೆಶನ್ ಅಂತ ಅಂದರೆ ವರ ಏನು ಕೇಳ್ತೀರಾ? ವರ ಅಂತ ಲೈಕ್ ಎಲ್ಲರನ್ನೂ ಹ್ಯಾಪಿಯಾಗಿಡಿ ಅಂತ ಕೇಳ್ತೀನಿ. ನಮ್ಮ ಫ್ಯಾಮಿಲಿಗೋಸ್ಕರ ವೆಲ್ ವಿಶಸ್ನ ಕೇಳ್ತೀನಿ. ಓಕೆ, ಈ ಟೆಂಪಲ್ಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಅರೌಂಡ್ 3-4 ಇಯರ್ಸ್ ಆಗಿದೆ. ನೀವೇನೇನು ಕೇಳ್ಕೊಂಡಿದ್ದೀರಾ ಎಲ್ಲ ಆಗ್ತಿದೆಯಾ? ಗ್ರ್ಯಾಜುಯಲ್ ಆಗಿ ಆಗ್ತಾ ಇದೆ. ಈ ಟೆಂಪಲ್ ಬಗ್ಗೆ ಜನಕ್ಕೆ ಏನಂತ ಮೆಸೇಜ್ ಕೊಡ್ತೀರಾ? ಇದೊಂದು ಪವರ್ಫುಲ್ ಟೆಂಪಲ್. ನೀವು ಮನಸ್ಫೂರ್ತಿಯಾಗಿ ಏನು ಕೇಳ್ತೀರಾ ಅದು ಫುಲ್ಫಿಲ್ ಆಗುತ್ತೆ ಅಂತ ನಾನು ಅಂತ ಹೇಳ್ತೀನಿ. ಓಕೆ ಮ್ಯಾಮ್, ನಿಮಗಾಗಿದೆ ಅಲ್ವಾ? ಆಗಿದೆ. ಓಕೆ, ಥ್ಯಾಂಕ್ ಯು. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು 1 ವರ್ಷ ಆಯಿತು ಬರೋಕ್ಕೆ ಹಿಡಿದು. ಕೋರ್ಟ್ ಕೇಸು ನಮ್ಮಂತೆ ಆದರೆ ನಾನು ಸೀರೆ ಕೊಟ್ಟು 25 kg ಅಕ್ಕಿ ಕೊಡ್ತೀನಿ ಅಂತ ಮಡ್ಲಕ್ಕಿ ಕಟ್ಟಿ ಅಂದ್ಕೊಂಡಿದ್ದೀನಿ. ಇನ್ನೂ ಆಗಲಿಲ್ಲ. ಇವಾಗ ಬಂಡೆ ಮಕ್ಕಳ ಮನೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆದರೆ ಏನಂತ ವರ ಕೇಳ್ತೀರಾ ನೀವು? ಬಂಡೆಕ ಮಕ್ಕಳಮ್ಮ ನಮಗೆ ಏನಿಲ್ಲ, ಚೆನ್ನಾಗಿಡಮ್ಮ, ನಮ್ಮ ಮಕ್ಕಳನ್ನ ನಮ್ಮನ್ನು ಚೆನ್ನಾಗಿಡು, ನಿನಗೇನು ಬೇಕೋ ಕೇಳೋ ಕೊಡ್ತೀವಿ ಅಂತ ಹೇಳ್ತೀವಿ. ಕೊಡೋರು ಅವರೇ, ಇಸ್ಕೊಳ್ಳೋರು ಅವರೇ ಅಲ್ವಾ. ಆಂಟಿ, ಇವಾಗ ದೇವ್ರು ನಿಮ್ಮ ಮುಂದೆ ಬಂದರೆ ಫಸ್ಟ್ ಏನು ವರ ಕೇಳ್ತೀರಾ ನೀವು? ಎಲ್ಲರೂ ಹುಷಾರಾಗಿರಲಿ, ಹ್ಯಾಪಿಯಾಗಿರಲಿ ಅಂತಲೇ ಕೇಳ್ಕೊಳ್ಳಿ. ಓಕೆ, ನೀವು ಈ ಟೆಂಪಲಿಗೆ ಬಂದಿದ್ದೀರಲ್ಲ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ಹುದ್ದಾಗಿಂದನೂ ಬರ್ತಾ ಇದ್ದೀನಿ. ಏನು ಸ್ಪೆಷಲ್ ಈ ದೇವಸ್ಥಾನದಲ್ಲಿ? ಅಂದರೆ ಮುಂಚೆಯಿಂದನೂ ನೆನೆಸ್ಕೊಂಡಿರೋದಾಗುತ್ತೆ, ಮತ್ತು ಏನಾದರೂ ದೃಷ್ಟಿದೆ ತಡೆ ಹೊಡಿತಾರೆ, ಅದು ಪವರ್ಫುಲ್ ಇದೆ. ಸೊ ಅದರಿಂದ ಬರ್ತಾ ಇದ್ದೀವಿ. ಪೀಸ್ಫುಲ್ ಅನಿಸುತ್ತಾ ಈ ದೇವಸ್ಥಾನಕ್ಕೆ ಬಂದರೆ? ಹಾಂ. ಓಕೆ ಆಂಟಿ, ಥ್ಯಾಂಕ್ ಯು. ನಿಮಗೆ ಈ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಗಿರೋ ವಿಷಯ ಅಂದರೆ ಏನು? ಇಲ್ಲಿ ಇಷ್ಟವಾಗಿರೋದು ವಿಷಯ ಅಂದರೆ ನಾವಿಲ್ಲಿ ಬಂದು ಏನು ನಾವು ಅರ್ಸ್ಕೊಂಡಿರ್ತೀವಿ ಅದನ್ನು ಖಂಡಿತ ಬಂಡಿ ಮಹಾಕಾಳಮ್ಮ ನೆರವೇರಿಸ್ತಾಳೆ. ಇವಾಗ ದೇವ್ರು ಏನಾದರೂ ನಿಮ್ಮ ಮುಂದೆ ಪ್ರತ್ಯಕ್ಷ ಆದರೆ ಏನು ವರ ಕೇಳ್ತೀರಾ? ನಮ್ಗೆ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊತೀವಿ. ಹಾಂ ಸರಿ, ಆರೋಗ್ಯ ಕೊಡಪ್ಪ. ಇಂಪಾರ್ಟೆಂಟು ಇವಾಗ. ಹೌದು, ಆರೋಗ್ಯ ಕೊಡಪ್ಪ ಅಂತ ಕೇಳ್ತೀರಾ. ಅಕಸ್ಮಾತ್ ದೇವ್ರು ನಿಮಗೆ 1 crore ಕೊಟ್ಬಿಟ್ರೆ ಏನು ಮಾಡ್ತೀರಾ? ಅದನ್ನು ದೇವ್ರಿಗೆ ರಿಟರ್ನ್ ಕೊಡ್ತೀನಿ, ದೇವಸ್ಥಾನಕ್ಕೆ ರಿಟರ್ನ್ ಕೊಡ್ತೀವಿ. ನೋಡಿ ಗೈಸ್, ಆಂಟಿ ಇವಾಗ ದೇವಸ್ಥಾನಕ್ಕೆ ರಿಟರ್ನ್ ಕೊಡ್ತಾರಂತೆ 1 crore. ನಿಮಗೆ ಬೇರೆದಕ್ಕೆ ಏನಕ್ಕೂ ಯೂಸ್ ಮಾಡ್ಕೊಳ್ಳಲ್ವಾ? ದೇವ್ರು ಕೊಟ್ಟಿರೋದಲ್ಲ, ದೇವ್ರಿಗೆ ವರ ಕೊಟ್ಬಿಡ್ತೀವಿ. ನಮಗೆ ಬೇಡ. ನೀವೇ ಯೂಸ್ ಮಾಡ್ಕೊಳ್ಳಿ ಅಂದರೆ ಏನು ಮಾಡ್ತೀರಾ? ಯೂಸ್ ಮಾಡ್ಕೊಳ್ಳಲ್ಲ, ದೇವ್ರಿಗೆ ಏನು ಅವಶ್ಯಕತೆ ಇರುತ್ತೆ ಅದನ್ನು ಮಾಡಿ ಕೊಡ್ತೀವಿ. ಅವರು ಮತ್ತೆ ದೇವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಆಂಟಿ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು. ದೇವರು ಸಮಯ ತೆಗೆದುಕೊಳ್ಳಬಹುದು, ಆದರೆ ಸರಿಯಾದದ್ದನ್ನೇ ಕೊಡುತ್ತಾನೆ. ನಂಬಿಕೆ ದೇವರನ್ನು ನೋಡುವುದಲ್ಲ, ದೇವರನ್ನು ಅನುಭವಿಸುವುದು ಎಂದು ಹೇಳುತ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.